ಈ ಮಂಜಿ ಹಳೆ ಮನೆ ಗುಂಜಿ ನೋಡ್ತಾ ಇರಿ ನಿನ್ನ ಗುಂಜಿನ ಪರ್ಕೆ ತರ ಹೆಂಗೆ ಒದ್ದು ಓಡಿಸ್ತೀನಿ ಅಂತನ ನನ್ನ ಮಗ ಸುಂದ್ರಾನಿ ನಿನ್ನ ಜುಟ್ಟು ಹಿಡ್ದು ಆಚೆಗೆ ಹಾಕ್ಬೇಕು ಹೋಗಿ ಆಚೆಗೆ ಅಂತನ ಹಂಗೆ ಮಾಡ್ತೀನಿ ನನ್ನ ಈ ಜಯಮ್ಮನ ಮನೆಯಿಂದ ಆಚೆಗೆ ಹಾಕ್ತೀಯ ನೋಡ್ತೀನಿ ನೀನು ಒಂದು ಕೈಯ ನೋಡ್ಕೊಂಡೇ ಬಿಡ್ತೀನಿ ನೀನ ಅಂತನ ನಾನು ತಂದಿರೋ ಅಂತ ಸೊಸೆ ನನ್ನೇ ಮನೆ ಬಿಟ್ಟು ಕಳಿಸಿಲ್ಲ ಮನೆ ಮುಂಡೆ ನೋಡ್ತೀನಿ ಈ ಜಯಮ್ಮನ ನಿಮ್ಮ ಮಂಜಿನ ಅಂತ ನಾನು ನೋಡೇ ಬಿಡಣ ನೀನ ಅಂತಾನ. ಓ ಏನ್ ಜಯಮ್ಮವರು ಬೀದಿಗೆ ಬಂದ್ಬಿಟ್ಟಿದ್ದೀರಾ ಬ್ಯಾಗ್ ತಗೊಂಡು? ಏ ಮಲ್ಲಜ್ಜಿ ಸುಮ್ಮನೆ ಹೋಗತ್ ಕಲ್ತ್ಕ ನನ್ನ ತಲೆ ತಿನ್ಬೇಡ ಈಗ. ನಾನೇ ಬೀದಿಗೆ ಬರೋಣ. ಏನು ನೀನು ಬಂದಿದ್ಯಾ ಹಂಗಾರೆ? ನೀನು ಬೀದಿಗೆ ಬಿದ್ದಿದ್ಯಾ? ಅಯ್ಯೋ ಬ್ಯಾಗ್ ಹಿಡ್ಕೊಂಡು ಎಲ್ಲ ಹೋಗ್ತಾ ಇದೆಯೇನೋ ಅಂತ ಕೇಳಿದೆ. ಯಾಕಂದ್ರೆ ರೇಗಾಡ್ತೀಯೇ ಜಯಮ್ಮ? ನೀನು ಕೇಳೋದು ಹಂಗಿರ್ಲಿಲ್ಲ. ನನ್ನ ಮನೆ ಬಿಟ್ಟು ಬೀದಿ ಕಳ್ಸಿದ್ರು ಅನ್ನೋ ತರ ಕೇಳ್ತಾ ಇದ್ಯಾ? ಸರಿಯಾಗಿ ಕೇಳಬೇಕು. ಎಲ್ಲಿಗೆ ಹೋಗ್ತೀಯಾ ಬ್ಯಾಗ್ ಹಿಡ್ಕೊಂಡು ಅಂತಾನ. ಅದ್ ಬಿಟ್ಬಿಟ್ಟು ಮನೆ ಬಿಟ್ಟು ಬೀದಿಗೆ ಬಂದಿದ್ಯಾ ಅಂದ್ರೆ ಏನ್ ಅರ್ಥ? ಏನ್ ಅರ್ಥನೋ ಏನೋ ನಾ ಸುಮ್ಮನೆ ತಮಾಷೆಗೆ ಹಂಗಂದೆ ನಮ್ಮ ಜಯ್ಯಮ್ಮ ಅಂತ ತಮಾಷೆ ಮಾಡಕ್ಕೆ. ಅದ್ ಸರಿ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೊರಟಿದ್ಯಾ? ಏನು ಊರ್ಗಿರ್ಗೆ ಹೋಗ್ತಾ ಇದೆಯೋ ಹೆಂಗೆ? ಅಯ್ಯೋ ದೇವ್ರಿ ಏನು ಹೇಳೋದಪ್ಪ. ಆ ಮನೆಗೆ ಹೋಗ್ತೀನಿ ಅಂದರೆ ಇವಳು ಪಕ್ಕ ನನ್ನ ರೇಗಿಸ್ತಾಳೆ. ಈ ಮನೆಯಿಂದ ನಾ ಸೊಸೆ ಓಡಿಸಿದ್ಲ ಅಂತಾನ. ಅದನ್ನು ಹೇಳೋದೇ ಬೇಡ. ಜಗಳ ಮಾಡ್ಕೊಂಡು ಆ ಮನೆಗೆ ಹೋಗ್ತಾ ಇದ್ದೀನಿ ಅಂತಾನ, ನಮ್ಮ ರಾಣಿರೂರ್ಗೆ ಹೋಗ್ತಾ ಇದ್ದೀನಿ ಅಂತಾನ ಹೇಳ್ತೀನಿ ಸುಮ್ಮನೆ. ಯಾಕೆ ಈ ಮುಟ್ಟಿ ಇಲ್ಲ ಅಂದರೆ ತಲೆ ತಿಂಬುತ್ತೆ. ಏ ಜಯಮ್ಮ ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೊಟ್ಟಿದ್ಯಾ ಅಂತ. ಅದಾ ಎಲ್ಲಿಗೂ ಇಲ್ಲ, ನಮ್ಮ ರಾಣಿ ನೋಡ್ಕೆ ಬರೋಣ ಅಂತ ರಾಣಿರೂರ್ಗೆ ಹೋಗಿ ಬರ್ತೀನಿ. ಊಟ ಆಯ್ತಜ್ಜಿ? ಆಯ್ತು ಕಣೆ. ಸರಿ ನನಗೆ ಟೈಮ್ ಆಗುತ್ತೆ, ಹೋಗ್ತೀನಿ. ಹೌದಾ, ನಾನು ಅತ್ಲಾಗೆ ಬಸ್ ಸ್ಟ್ಯಾಂಡಿನ ಕಡೆಗೆ ಬರಬೇಕಾಗಿತ್ತು ಕಣೆ. ಬಸ್ ಸ್ಟ್ಯಾಂಡಿನ ಕಡೆಕ? ಯಾಕೂ ಇಲ್ಲ, ಸುಮ್ಮನೆ ಅಲ್ಲಿ ಅಂಗಡಿಗೆ ಬಂದಿಟ್ಟು ಅಡ್ಕೆಲೆ ತಾವನ ಅಂತ ಬಸ್ ಸ್ಟ್ಯಾಂಡಿನ ಅಂಗಡಿ ಐತಲ್ಲ ಅಲ್ಲಿ. ಬಾ ಹೋಗೋಣ. ಅಯ್ಯೋ ಕೆಡ್ತಲ್ಲಪ್ಪ ಕೆಲಸ. ಈ ಮುದ್ಕಿ ಈಗಲೇ ಅಡ್ಕೆಲೆ ತಗೋಬೇಕಾ? ಏನು ಹೇಳಿ ಈಗ? ಜಯಮ್ಮ ಬಾರಿ ಹೋಗೋಣ. ಮಲ್ಲಜ್ಜಿ ನೀನು ಹೋಗು, ನಾನು ಇನ್ನನ ನಮ್ಮ ಅಂತಕ್ಕೆ ಹೋಗಿ ನಮ್ಮ ಯಾರು ನಮ್ಮ ಅತ್ತೆನ ಮಾತಾಡ್ಸ್ಕೊಂಡು ಆಮೇಲೆ ನಾನು ಬರ್ತೀನಿ. ನೀನು ಹೋಗು ನೀನು. ಹೌದಾ, ಹಂಗ ನಾನು ನಿಮ್ಮ ಅತ್ತೆ ಮಂತಕ್ಕೆ ಬರ್ತೀನಿ. ಬಾ, ಆ ಮಂತಕ್ಕೆ ಹೋಗ್ತಾ ಇದೆಯಾ? ರವಿ ಮಂತಕ್ಕೆ ಬಾ ನಾನು ಅಲ್ಲಿಗೆ ಬಂದು ಹಂಗೆ ಹೋಗ್ತೀನಿ. ನನಗೆ ಏನು ಕೆಲಸ ಇಲ್ಲ, ನನಗೂ ಬೇಜಾರು. ಬಾ ಅಡ್ಕೆಲೆ ತಮ್ಮದು ಒಂದು ಚೆನ್ನಾವತ್ತು ಲೇಟ್ ಆದರೂ ಆಗಲಿ ಹೇಳು. ನಡಿ ಬಾ ಹೋಗೋಣ. ಹೋಗತ್ ಕಲ್ತ್ಕ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ನೀನೇನು ನನ್ನಿಂದನೇ ಬೆನ್ನ ಗತ್ತಿದ್ ಬೇತಾಡ್ತಾರ. ನಾನು ಎಲ್ಲಿಗೆ ಹೋಗ್ತೀನಿ ಅಂದ್ರೆ ಅಲ್ಲಿಗೆ ಬರ್ತೀನಿ ಅಂತಿದ್ಯಲ್ಲ. ಹೋಗು ನೀನು. ಅದೇನೋ ಅಡ್ಕೆಲೆ ತಾಬೇಕು ಅಂದಲ್ಲ, ತಕ ಹೋಗು. ನಮ್ಮ ತಕ್ಕ ಯಾಕೆ ಬರ್ತೀನಿ ನೀನು? ನಾನು ಏನೋ ಸುಳ್ಳು ಹೇಳಿ ಹೋಗೋಣ ಅಂತಿದ್ದೆ, ನಾನು ಹಿಂದೆ ಬರ್ತಾಳಂತೆ. ಇದ್ಯಾಕೆ ಜಯಮ್ಮ ಹಿಂಗೆ ಹೋಗ್ತಾಳೆ? ಅಲ್ಲ ಏನು ಅವ್ರ ಮಂತಕ್ಕೆ ಬಂದೆ ನಾನೇನೇನು ಅವ್ರ ಆಸ್ತಿ ಕಿತ್ಕೊಂಬತ್ತೀನ? ಏನೋ ಹೋಗೋಣ ಬಿಡಪ್ಪ. ಅವ್ರ ಮಂತಕ್ಕೆ ಹೋಗಿ ಅವ್ರ ಅತ್ತೆನ ಮಾತಾಡ್ಸ್ಕೊಂಡು ನಾನು ಹಂಗೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗಿ ಬರೋಣ ಅಂತ ಅನ್ಕೊಂಡ್ರೆ ಇವಳೇನು ಹಿಂಗೆ ಸಿಡ್ಕೊಡ್ತಾಳೆ. ಇವಳು ಹೋಗೋದು ನೋಡಿದ್ರೆ ಬಸ್ ಸ್ಟ್ಯಾಂಡಿನ ಕಡೆಗೆ ಹೋಗ್ತಿಲ್ಲ. ಆ ಮನೆ ಬಿಟ್ಟು ಈ ಮನೆಗೆ ಹೋಗ್ತಾ ಇದ್ದಾಳ. ಏನೋ ಜಗಳ ಆದಂಗೆ ಆಗಿತ್ತು. ಆ ಮಂಜಿ ಬೇರೆ ಯಾಕೋನ ಬೈತಿದ್ಲು, ನೀರು ತಾಂಬ್ರಗು ಇತ್ತಂಬ್ರಗು ಅಂತ ಜಗಳ ಬೇರೆ ಆಗಿತ್ತು. ಅದಕ್ಕೇನಾದ್ರೂ ಸೆಟ್ ಮಾಡ್ಕೊಂಡು ಇವಳು ಆ ಮನೆ ಬಿಟ್ಟು ಈ ಮನೆಗೆ ಹೋಗ್ತಿರ್ಬೋದು. ನೋಡೋಣ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತಾನೆ. ಅದಕ್ಕೆ ಅನ್ಸುತ್ತೆ ನನ್ನ ಬರಬೇಡ ಅಂತ ಹೇಳಿದ್ದು. ನೀನು ಬರಬೇಡ ಅಂದರೆ ಬಂದೇ ಬರ್ತೀನಿ ಕಡೆ ಜಯಿ, ಅದೇನಾಗುತ್ತೆ ನೋಡೋಣ. ಇವರು ಹೋಗಿ ಬರ್ತೀನಿ ಜಲ್ದು ಅಂತ ಹೋದ್ರು, ಬರಲೇ ಇಲ್ಲ. ಇನ್ನು ಏಟತ್ತಿಗೆ ಬರ್ತಾರೋ ಏನೋ, ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ. ಅಯ್ಯೋ ಈ ಮೂದೇವಿ ಇಲ್ಲೇ ನಿಂತ್ಕೊಂಡೈತಲ್ಲಪ್ಪ ಬಾಗ್ಲಾಗನಿ. ಕೇಳಿರಿ ಏನು ಹೇಳೋದು? ಏನತ್ತೆ ಸಮಾಚಾರ? ಬನ್ನಿ ಭಾರತೆ ಬಾ ಒಳಿಕೆ. ಯಾಕಲ್ಲೇ ನಿಂತ್ಕೊಂಡಿದ್ಯಾ ಭಾರತೆ? ಆ ಮಂಜಿಗೆ ಹೋಲಿಸ್ಕೊಂಡ್ರೆ ಇವಳೆ ಎಷ್ಟೋ ವಾಸಿ. ಅತ್ತೆ ಅಂತ ನಗ್ನಗ್ತಾ ಮಾತಾಡಿಸ್ತಾಳೆ. ಅವಳು ಹಂಗೇನೆ ಊರದ್ ಬೀಳ್ತಾಳೆ. ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ನನ್ನ ಮೇಲೆ ಜೋರು ಮಾಡ್ತಾಳೆ. ಅತ್ತೆ ಏನು ಯೋಚನೆ ಮಾಡ್ತೀರಾ? ಬರೀ ಒಳಗೆ ಬ್ಯಾಗ್ ಹಿಡ್ಕೊಂಡು ಎಲ್ಗೂ ಹೊರಟಿರಂಗಿದ್ದೀರಾ? ಎಲ್ಗೆ ಹೋಗ್ತಿರತ್ತೆ? ಎಲ್ಲೂ ಇಲ್ಲ, ಸುಮ್ಮನೆ ತಗೊಂಬಂದೆ. ಅದು ಏನತ್ತೆ ಏನದು? ಏನಾಯ್ತು? ಯಾಕೆ ಬ್ಯಾಗ್ ತಗೊಂಬಂದಿದ್ದೀರಾ? ಎಲ್ಲಾನು ಊರಿಗೆ ಹೊರಟಿದ್ದೀರಾ? ಇಲ್ಲ ಕಣೆ ಶ್ರೀದೇವಿ, ಅದು ಏನೂ ಇಲ್ಲ. ನಾನು ಅಲ್ಲೊಂದು ಸ್ವಲ್ಪ ದಿನ ಇದ್ನಲ್ವಾ, ಇಲ್ಲೊಂದು ಸ್ವಲ್ಪ ದಿನ ಇರೋಣ ಅಂತ ಬ್ಯಾಗ್ ತಗೊಂಬಂದೆ. ಅಷ್ಟೇನೆ. ಓ ಹೌದೇನೆ ಜಯಮ್ಮ, ಮತ್ತೆ ಇಲ್ಲಿಗೆ ಬರೋದೇ ಇಲ್ಲ. ನಾನು ಅಲ್ಲಿರ್ತೀನಿ, ನಾನು ಅಲ್ಲಿ ಯಜಮಾನಿಕೆ ಮಾಡ್ತೀನಿ, ನಾನು ಅವ್ರ ಅವರಿಗೆ ಮನೆ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಏನೇನೋ ಹೇಳ್ತಿದ್ದೆ. ಈಗ ನೋಡಿರಿ 15 ದಿವಸಕ್ಕೆ ಆಲೇನೆ ಈ ಮನೆಗೆ ಇರಕ್ಕೆ ಬಂದಿದ್ಯಾ? ಏನಾಯ್ತು? ಯಾಕಲ್ಲಿ ಚೆನ್ನಾಗಿ ನೋಡ್ಕೊಂತ ಇಲ್ಲೇ ಸುಂದ್ರನು ಮಂಜಿನು?
ಅವಾಗಲೇ ನೋಡಿದ್ರೆ ನೀರು ಹೊತ್ಕೊಂಡು ಹೋಗ್ತಾ ಇದ್ದೆ ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ. ಈಗ ನೋಡಿದ್ರೆ ಅಲ್ಲಿ ಬ್ಯಾಗ್ ಸಮೇತ ಈ ಮನೆಗೆ ಬಂದ್ಬಿಟ್ಟಿದ್ಯಾ, ಏನೈತೆ? ಅಯ್ಯೋ ಅತ್ತೆ, ಅಂಥದ್ದೇನು ಆಗಿಲ್ಲ. ಏನು ಯಾಕೆ ಜಗಳ ಇನ್ನೂ ಏನೂ ಇಲ್ಲ. ನೀವೆಲ್ಲ ಬೇಜಾರು ಮಾಡ್ಕೊತೀರಲ್ವಾ ನಾನು ಅಲ್ಲಿಗೆ ಹೋಗಿದ್ಕೆ. ಜಯಮ್ಮ ನೋಡಿ ಇರಲಿಲ್ಲ ಅಂತ ನನ್ನ ಗಂಡನೂ ಬೇಜಾರು ಮಾಡ್ಕೊಂಡವ್ರೆ. ಗಂಡ ಹೆಂಡತಿ ದೂರ ಇದ್ರೆ ಹೆಂಗೆ? ಊರಿನ ಜನಗಳು ಆಡ್ಕೊಂತಾರೆ. ನೋಡ್ದ ಈ ಅಮ್ಮ ಗಂಡನೇ ಬಿಟ್ಟು ಈ ಮನೆಗೆ ಬಂದು ಸೇರ್ಕೊಂಡೈತಿ ಅಂತಾನ. ಅದಕ್ಕೆ ಇಲ್ಲೂ ಸ್ವಲ್ಪ ದಿನ ಇರೋಣ ಅಂತ ಬಂದೆ. ನೀವೆಲ್ಲರೂ ಬೇಜಾರು ಮಾಡ್ಕೊಂಡಿರ್ತೀರಾ ನಾನು ಆ ಮನೆಗೆ ಹೋಗಿರೋದಕ್ಕೆ ಅಂತ. ಹೌದಾತೆ, ಸರಿ ಒಳ್ಳೇದಾಯ್ತು. ಬರ್ರಿ, ಬ್ಯಾಗ್ ಅಲ್ಲೇ ನಿಂತ್ಕೊಂಡಿದ್ದೀರಾ, ಭಾರತೆ ಬಾರಮ್ಮ ಜಯಮ್ಮ ಬಾ ಬಾ. ನಾವೇನೇನು ಯಾರು ಬೇಜಾರು ಮಾಡ್ಕೊಂಡಿರ್ಲಿಲ್ಲ. ನೀನು ಆ ಮನೆಗೆ ಹೋಗಿದ್ಯಾ, ಇಲ್ಲಿ ಇರ್ಲಿವಲ್ಲ ನಮ್ಮ ಜಯಮ್ಮ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಾನು ಹೆಂಡತಿ ನನ್ನ ಜೊತೆಗಿಲ್ಲಲ್ಲ ಅಂತ ನಾನು ನಿನ್ನ ಗಂಡನೂ ಬೇಜಾರು ಮಾಡ್ಕೊಂಡಿಲ್ಲ. ಆದರೂ ನೀನು ಬಂದಿದ್ಯಾ, ಬಾ ಬಾ. ನಾವೇನೇನು ನೀನು ತಪ್ಪು ತಿಳ್ಕೊಂಬಲ್ಲ ಬಿಡು. ಅಲ್ಲಿ ಸೊಸೆ ಕೂಡ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತನ ನಾವೇನು ಅಂದ್ಕೊಂಬಲ್ಲ. ಬಾ ಒಳಗೆ ಬಾ. ಅಯ್ಯೋ ಜಗಳ ಗಿಗಳ ಏನು ಇಲ್ಲತ್ತೆ, ನಾವ್ಯಾಕೆ ಜಗಳ ಆಡೋಣ? ಅವಳು ಚೆನ್ನಾಗೇ ನೋಡ್ಕೊಂತಾಳೆ. ಆದ್ರೂ ಗಂಡ ಹೆಂಡತಿ ಬೇರೆ ಬೇರೆ ಇರಬಾರ್ದಲ್ವಾ? ಅಯ್ಯಪ್ಪ ಅಂತೂ ನಾನು ನೆನ್ಸ್ಕೊಂಡೇ ಇರ್ಬೋದು, ಆದರೆ ನಾನು ದಿನ ನೆನ್ಸ್ಕೊಂತೀನಿ ನನ್ನ ಗಂಡನ. ನನ್ನ ಗಂಡ ಅಲ್ಲಿ ಉಂಡ್ರೋ ಇಲ್ವೋ, ಹೆಂಗೆ ನೋಡ್ಕೊಂತಾರೋ ಏನೋ, ನಾನು ಮನೆಗಿಲ್ವಲ್ಲ ಅಂತನ ಯೋಚನೆ ಆಗೋದು ನನಗೆ. ಅದಕ್ಕೆ ಇಲ್ಲೊಂದು ಸ್ವಲ್ಪ ದಿನ ಇರೋಣ ಅಂತ ಬಂದೆ ಅಷ್ಟೇನೆ. ಹೌದಾ, ಸರಿ ಸರಿ. ಗಂಡನ ಮೇಲೆ ಅಷ್ಟಾದ್ರೂ ಪ್ರೀತಿ ಐತಲ್ಲ, ಸಾಕು. ಬಾ ಬಾ ಒಳಿಕಿ ಸದ್ಯ. ನಾನು ಹೇಳಿದ್ದೆಲ್ಲ ನಂಬೋದವಲ್ಲ ಎರಡು ಬಕ್ರಾಗಳು. ಆದ್ರೂ ನಿಜ ಗೊತ್ತಾಗೇ ಆಗುತ್ತೆ ಇವತ್ತಲ್ಲ ನಾಳೆಗೆ. ಗೊತ್ತಾದರೆ ಗೊತ್ತಾಗಲಿ ಬಿಡು. ಸದ್ಯಕ್ಕೆ ಈಗಂತೂ ಹೆಂಗೋತ್ಲಾಗೆ ಅವಮಾನದಿಂದ ಮನೆ ಒಳಗೆ ಹೋಗೋದಕ್ಕಿನ್ನ ಆರಾಮಾಗಿ ಹೋಗೋದೇ ಒಳ್ಳೇದು. ಏನೋ ಒಂದು ಸುಳ್ಳು ಹೇಳಿ ಹೋಗೋದೇ ಒಳ್ಳೇದು. ಗೊತ್ತಾದರೆ ಗೊತ್ತಾಗಲಿ. ಆಮೇಲೆ ನಮ್ಗೆ ಹೇಳೋಕ್ಕೆ ಆಮೇಲೆ ಯಾಕೆ ಸುಳ್ಳು ಹೇಳಿದೆ ಅಂದರೆ ಏನೋ ಅದನ್ನ ಹೇಳೋಕ್ಕೆ ನನಗೆ ಮುಜುಗರ ಆಯಿತು, ಬೇಜಾರಾಯಿತು, ಅದಕ್ಕೆ ಹೇಳಲಿಲ್ಲ ಅಂತ ಹೇಳಿರಾಗುತ್ತೆ. ಭಾರತೆ ಬಾ ಕುತ್ಕ ಬಾ. ಇರ್ಲಿ ಬಿಡೆ ಶ್ರೀದೇವಿ, ಏನಿದೇನೆ ನೆಂಟ್ರು ಮನೇನ? ನಮ್ಮ ಮನೆಗೆ ನಾನು ಬರೋಕ್ಕೆ ನೀನು ಯಾಕೆ ಅಷ್ಟೊಂದು ನೆಂಟ್ರ ಥರ ಏನು ಉಪಚಾರ ಮಾಡ್ತೀಯ? ಪರವಾಗಿಲ್ಲ ಬಿಡು. ಇರ್ಲಿ ಬಿಡೆ ಜಯಮ್ಮ, ಅಪರೂಪಕ್ಕೆ ಬಂದಿದೆಯಲ್ಲ ಈ ಮನೆಗೆ. ಶ್ರೀದೇವಿ, ನಿಮ್ಮ ಅತ್ತೆ ಬ್ಯಾಗ್ ತಗೊಂಡೋಗಿ ಒಳಕ್ಕೆ ಹೋಗಮ್ಮ. ಹೋಗು. ಸರಿ ಅಜ್ಜಿ, ಆಯ್ತು. ಅದು ಸರಿ ಜಯಮ್ಮ, ಏನಿದು ಇದಕ್ಕಿದ್ದಂಗೆನೆ ಆ ಮನೆ ಬಿಟ್ಟು ಈ ಮನೆಗೆ ಬಂದಿದ್ಯಾ? ಏನು ಸಮಾಚಾರ? ಹೇಳಿದ್ನಲ್ಲತ್ತೆ ಆವಾಗ್ಲೇನೆ, ಮನೆಗೆ ಸ್ವಲ್ಪ ದಿನ ಇದ್ದೆ, ಈ ಮನೆಗೆ ಸ್ವಲ್ಪ ದಿನ ಇರೋಣ ಅಂತ ಬಂದೆ ಅಂತ ಅಷ್ಟೇನೆ, ಇನ್ನೇನಿಲ್ಲ. ಎಲ್ಲೋದ್ರು ಅವರು? ನಿನ್ನ ಗಂಡನ ಎಲ್ಲ ಹೊಲ್ತಕ್ಕೆ ಹೋಗ್ಯವನೆ. ರವಿನೂ ಹೋಗವನೆ. ಸುಂದ್ರ ಮತ್ತೆ ಮಂಜಿ ಏನು ಅನ್ಲಿಲ್ವೇ ಇನ್ನು ಈ ಮನೆಗೆ ಬರ್ತೀನಿ ಅಂದಿದ್ಕೆ? ಅಂದ್ರು. ನಾನೇ ಹೋಗ್ಬಾ ಅಮ್ಮ, ಮನೆಗೆ ಸ್ವಲ್ಪ ದಿನ ಇದ್ದು ಬಾ ಅಂತ ಕಳಿಸ್ಕೊಟ್ರು ಅವರೇನೆ. ಓ ಜಯಮ್ಮ, ಊರಿಗೆ ಹೋಗ್ತೀನಿ ಅಂತಿದ್ದೆ, ಇಲ್ಲೇ ಇದೆಯಾ? ಏನೋ ರಾಣಿರೂರ್ಗೆ ಹೋಗ್ತೀನಿ ಅಂತಿದ್ದೆ. ಅಲ್ಲಜ್ಜಿ, ನಿನ್ಗೇನು ಮಾಡಕ್ಕೆ ಕೆಲಸ ಇಲ್ವಾ? ಯಾಕೆ ನನ್ನಿಂದ ಬರ್ತಾ ಇದೆಯಾ? ಬೆನ್ನಿಗೆ ಬಿದ್ದು ಬೇತಾಡ್ತಾರ. ಸುಮ್ಮನೆ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು. ನಾನು ಊರಿಗಾದ್ರೂ ಹೋಗ್ತೀನಿ, ಕಾಡ್ಗಾದ್ರೂ ಹೋಗ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗೈತಿ? ನಿನಗೆ ಕಂಡರ ಮನೆ ಸುದ್ದಿ ಅಂದರೆ ಹಬ್ಬದ ಊಟ ಇದ್ದಂಗೇನಮ್ಮ. ಬಂದ್ಬಿಡ್ತೀಯ ಹಿಂದೇನೆ. ಅದೇನೋ ಅಡಿಕೆಯಲ್ಲಿ ತಗೋಬೇಕು ಅಂತಿದ್ದಲ್ಲ, ಹೋಗಿ ಹೋಗಿ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲೇ ಅಡಿಕೆಲೆ ಸಿಗೋದು ನಿನಗೆ? ನೀನು ಏನು ಹೇಳ್ದಷ್ಟು ಅತಿ ಮಾಡ್ತೀಯಮ್ಮ ನೀನು. ಯಾಕೆ ಜಯಮ್ಮ ಅವಜ್ಜಿ ಮೇಲೆ ಹಂಗಾಡ್ತಾ ಇದೆಯಾ? ಬಾರೆ ಮಲ್ಲಮ್ಮ, ಬಾ ಕುಕ್ಕ ಬಾ. ಯಾಕೆ ಹಿಂಗಾಡ್ತಿದ್ದಾಳೆ ಜಯಮ್ಮ? ಏನೂ ಇಲ್ಲ, ಆವಾಗಲೇ ಕೇಳಿದಾಗ ಬ್ಯಾಗ್ ಇಟ್ಕೊಂಬಂದಾಗ ನಾನು ರಾಣಿ ರೋಡ್ಗೆ ಹೋಗ್ತೀನಿ ಅಂದ್ಲ. ಸರಿ ನಡಿಯಮ್ಮ, ನಾನು ಬಸ್ ಸ್ಟ್ಯಾಂಡ್ ಕಡೆಗೆ ಬರ್ತೀನಿ ಅಂದೆ. ಇಲ್ಲ, ನಾನು ಮೊದಲು ನಮ್ಮ ಮನೆ ತಕ್ಕ ಹೋಗಿ ಹಳೆ ಮನೆ ತಕ್ಕೆ ಆಮೇಲೆ ಹೋಗ್ತೀನಿ ಅಂದ್ಲು. ಸರಿ ನಾನು ಬರ್ತೀನಿ ಅಂದೆ. ಬೇಡ ಅಂತ ನಾಳೆಗೆ ಕೊರ್ಸಾಕ್ ಬಂದ್ಲ. ನಾನು ಅಡ್ಕೆಲೆ ತಗೊಂಡು ಬಂದೆ. ಅದಿಲ್ಲಿ ಜಯಮ್ಮ ಬರ್ಲಿಲ್ವಲ್ಲ, ಬಸ್ ಬಂತು ಅಂತಾನ. ಇವಳು ನೋಡಿದ್ರೆ ಇಲ್ಲೇ ಇದೆ, ಹೋಗಲ್ವೇನೆ ರಾಣಿ ರೋಡ್ಗೆ? ಹೌದಾ, ಏನು ಜಯಮ್ಮ ರಾಣಿ ರೋಡ್ಗೆ ಹೋಗ್ತೀನಿ ಅಂತ ಹೇಳ್ದ? ಇಲ್ಲ ಅತ್ತೆ, ಈ ವಜ್ಜಿ ಸುಮ್ಮನೆ ತಲೆ ತಿಂತಾಳೆ ಅಂತ ಹಂಗೆ ಹೇಳಿದೆ ಅಷ್ಟೇ. ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೋಗ್ತೀಯ ಅಂತ ಕೇಳಿಲ್ಲ. ಅದಕ್ಕೇನೆ ನಾನು ಈ ಮನೆಗೆ ಬರ್ತೀನಿ ಅಂದರೆ 108 ಕತೆ ಕಟ್ತಾಳೆ ಅಂತ ಇಲ್ಲ, ನಾನು ಊರಿಗೆ ಹೋಗ್ತೀನಿ ಅಂದೆ. ಈ ವಜ್ಜಿ ಮಾತು ಕೇಳಬೇಡ ಬಿಡು. ಆಯ್ತು ಬಿಡು, ಏನೋ ಬಂದಿದ್ಯಾ, ಹೋಗು. ಯಾತನ ಇದ್ರೆ ಉಣ್ಣ ಹೋಗಿ. ಸರಿ ಅತ್ತೆ, ಆಯಿತು, ಊಟ ಮಾಡ್ತೀನಿ. ಬಾರೆ ಮಲ್ಲಮ್ಮ, ಬಾ ಕುಕ್ಕ ಬಾ. ಯಾಕಣೆ ಅಕ್ಕ, ಈ ಜಯಮ್ಮ ನೋಡ್ತಿದ್ರೆ ಯಾಕನ ಅಲ್ಲಿ ಕಿರಿ ಸೊಸೆತಾಗೆ ಜಗಳ ಮಾಡ್ಕೊಂಬಂದೇವಳೇನೋ ಅಂತ ಅನ್ಸುತ್ತೆ. ಅಷ್ಟು ಸುಲಭನಾಗ ಆ ಮನೆ ಬಿಟ್ಟು ಈ ಮನೆಗೆ ಬತ್ತಿಲ್ವಲ್ಲ ಅಲ್ವೇ? ನಿನಗೂ ಹಂಗೆ ಅನ್ನಿಸ್ತಿಲ್ವೇ? ಜಗಳ ಮಾಡ್ಕೊಂಡು ಬಂದಿರ್ಬೇಕೇನಮ್ಮ. ನನಗೂ ಹಂಗೆ ಅನ್ನಿಸ್ತೈತೆ. ಈ ಮನೆ ಕಾಲಿಕ್ಕಲ್ಲ, ಈ ಮನೆ ಕಡೆಗೆ ಬರಲ್ಲ, ನಾವು ಆ ಮನೆಗೆ ಇರ್ತೀವಿ, ಹೊಸ ಮನೆಗೆ ಹಂಗೆ ಹಿಂಗೆ ಅಂತ ಕೊಚ್ಕೊಂಡು ಹೋದ್ಲು. ಆದರೆ 15 ದಿವಸಕ್ಕೇನೆ ವಾಪಸ್ ಬಂದೇವಳೆ ಅಂದರೆ ನೀನು ಹೇಳೋದೇ ಸತ್ಯ ಅನ್ಸುತ್ತೆ. ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಬಂದೇವಳೆ ಏನು ಜಗಳ ಮಾಡ್ಕೊಂಡ್ಲೋ ಏನೋ. ನಮ್ಮ ಜಯಮ್ಮನ ಬುದ್ಧಿ ಗೊತ್ತಲ್ಲ ನಿನಗೂ. ಅದಕ್ಕೆ ನಾನು ಜಾಸ್ತಿ ಏನು ಕೇಳೋಕೆ ಹೋಗಲಿಲ್ಲ. ಇವತ್ತಲ್ಲ ನಾಳೆಗೆ ಗೊತ್ತಾಗೇ ಆಗುತ್ತೆ. ಅದೇನು ಮುಚ್ಚಿಡ್ಕೊಳ್ಳೋ ಅಂಥದ್ದಲ್ಲ ಅಂತ ಸುಮ್ಮನೆ ಅದೇ. ಬಿಡು, ಹೋಗ್ಲಿ ಕುಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.